ಕನ್ನಡ ಜಾಣೆ ನಮಸ್ಕಾರ. ವಿಶ್ವೇಶ್ವರ ಭಟ್ರು ಕೆಲವು ದಿನಗಳ ಹಿಂದೆ ಶೃಂಗೇರಿ ಮಠದ ಬಗ್ಗೆ ಏನೋ ಕೆಟ್ಟ ಬರೆದ್ರು ಅಥವಾ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಇದೀಗ ಒಂದು ಸಣ್ಣ ಸಮುದಾಯ, ಸ್ಮಾರ್ತರ ಒಂದು ಸಣ್ಣ ಸಮುದಾಯ ವಿಶ್ವೇಶ್ವರ ಭಟ್ಟದ ಮೇಲೆ ಮುಗಿಬೀಳುತ್ತೆ. ಯಾವ ಮಟ್ಟಕ್ಕೆ ವಿಶ್ವೇಶ್ವರ ಭಟ್ಟ ತಡಬಡಾಶ್ ಹೋಗ್ಬೇಕಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಸ್ವಾಮೀಜಿ ಕ್ಷಮೆ ಕೇಳಬೇಕಾಗುತ್ತೆ, ಗುರುಗಳ ಶೃಂಗೇರಿ ಮಠದ ಸ್ವಾಮೀಜಿ ಕ್ಷಮೆ ಕೇಳಬೇಕಾಗುತ್ತೆ. ನೀವು ವಿಲ ಅಂತ ಒದ್ದಾಡ ಬರ್ತಾರೆ, ಆ ಮಟ್ಟಕ್ಕೆ ಪರಿಸ್ಥಿತಿ ತಂದಿಡ್ತಾರೆ. ಸಣ್ಣ ಸಮುದಾಯ, ಆದರೆ ಕರ್ನಾಟಕದಲ್ಲಿ ನಾವು ಪ್ರಬಲ ಸಮುದಾಯ. 600 ವರ್ಷ ಕರ್ನಾಟಕವನ್ನು ಆಳದಂಥ ಗಂಗರು ವಂಶಸ್ಥರು ನಾವು. 600 ವರ್ಷ ಇಡೀ ಜಗತ್ತಲ್ಲಿ ಯಾರು ಆಳಿಲ್ಲ. ಗಂಗರು ವಂಶಸ್ಥರು ನಾವು. ಬೆಂಗಳೂರು ಕಟ್ಟಿದ ಕೆಂಪೇಗೌಡ ವಂಶಸ್ಥರು ನಾವು. ಇಡೀ ಕರ್ನಾಟಕ ಬಹಳ ಪ್ರಬಲರು ನಾವು. ದೊಡ್ಡ ಗೌಡ್ರು ಅಂತ ಗೌಡಿಕೆ ತೋರಿಸುವ ನಾವು. ಒಕ್ಕಲಿಗರ ಏಕೈಕ ಮಠ, ಶ್ರದ್ಧಾ ಕೇಂದ್ರ ಆದಿಚುಂಚನಗಿರಿ ಮಠ. ಇವತ್ತಿನ ಪೀಠಾಧ್ಯಕ್ಷರು ಡಾಕ್ಟರ್ ನಿರ್ಮಲಾನಂದ ಅಂತ ಮಹಾಸ್ವಾಮಿಗಳಿಗೆ ಮಾಡಿದಂಥ ಘನಘೋರ ಅವಮಾನ, ಎಷ್ಟು ಕೀಳು ಮಟ್ಟದ ಅವ್ರಿಗೆ ಅಪವಾದ ಮಾಡ್ತಾರೆ, ಕೆಟ್ಟ ರೀತಿಯಲ್ಲಿ ಅವ್ರನ್ನ ಅವಹೇಳನ ಮಾಡಿದ್ದಾರೆ ಅಂದರೆ ಕೇಳಿಸ್ಕೊಂಬಿಟ್ರೆ ಅದು ಯಾಕೆ ಮಾಡಿದ್ದಾರೆ, ಏನು ಯಾವ ಥರ ಅವಮಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಠದ ಭಕ್ತರು, ಒಕ್ಕಲುಗಳು, ಅನುಯಾಯಿಗಳು, ಒಕ್ಕಲಿಗರು ಕೇಳಿಸ್ಕೊಂಡ್ರೆ ಎದೆ ಬೀರೋಗುತ್ತೆ. ಇಂಥ ಕೆಲಸ ಮಾಡ್ತಾರೆ. ಯಾವುದೇ ಸಮುದಾಯ, ಬಹುಶಃ ಈ ಭೂಮಿ ಮೇಲೆ ಯಾವ ಸಮುದಾಯದಲ್ಲೂ ಸಹ ಅಲ್ಲ ಅವರ ಸಮುದಾಯದ ಸ್ವಾಮಿಗಳಿಗೆ ಈ ಥರ ಅವಮಾನ ಮಾಡಲ್ಲ, ಯಾರು ಮಾಡಲ್ಲ. ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇಷ್ಟು ಕೀಳು ಮಟ್ಟದ ಅವಮಾನವನ್ನು ಮಾಡಲ್ಲ. ಇವರು ಮಾಡಿದರೆ ಆ ಸ್ವಾಮೀಜಿ ತಾಯಿ ಥರ ಎಲ್ಲರೂ ಕ್ಷಮಿಸ್ತಾರೆ. ಆದರೆ ಅಂಥವ್ರಿಗೆ ನೀವು ಇವತ್ತು ಇಷ್ಟು ಕೆಟ್ಟದ ಅವಮಾನ ಮಾಡಿದ್ರಲ್ಲ, ಅದೇನು ಅಂತ ಹೇಳೋಣ. ನಿಮಗೆಲ್ಲ ಗೊತ್ತಿದೆ, ಈ ಪೇಪರೆಲ್ಲ ಓಡಾಡ್ತಾ ಇದೆ ಇವಾಗ. ಸ್ವಾಮೀಜಿಯವರ ಫೋನ್ ಕದ್ದಾಳಿಕೆ. ಇವತ್ತು ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾರಲ್ಲ 14 ತಿಂಗಳು, ಇವಾಗ ಕುಮಾರಣ್ಣನ ಅವರ ಕಳ್ಳಗಿವಿ ಚುಂಚನಗಿರಿ ಬೆಟ್ಟಕ್ಕೆ ನೆಟ್ಟಿತ್ತು. ಸ್ವಾಮೀಜಿಯವರ ಫೋನ್ ಟ್ಯಾಪಿಂಗ್ ಮಾಡಿದ್ರು. ಯಾವಾಗ? ಕಳೆದ ಲೋಕಸಭಾ ಚುನಾವಣೆ ಆಗ್ತಾರ ಸ್ವಾಮಿ, ತನ್ನ ಮಗನ ಎಲೆಕ್ಷನ್ ನಿಶ್ಚಿದ್ರಲ್ಲ, ಲೋಕಸಭಾ ಚುನಾವಣೆ ಮಂಡ್ಯದಲ್ಲಿ ಎಲೆಕ್ಷನ್ ಸೋತ್ರಲ್ಲ, ಆ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ಆಗುತ್ತೆ. ಯಾವ ಘನ ಉದ್ದೇಶಕ್ಕೆ ಮಾಡಿದ್ರು, ಹೆಂಗೆ ಮಾಡಿದ್ರು, ಅದು ಮಾಡೋದು ತಪ್ಪ ಸರಿನಾ ಅದನ್ನು ಹೇಳ್ತೀನಿ. ಇದೆಲ್ಲ ಶುರುವಾಗೋದು, ಎಲ್ಲ ಬಯಲಿ ಬರೋದು ಯಾವಾಗ ಅಂತ ಹೇಳ್ತೀನಿ ನಿಮಗೆ. ಬಾಂಬೆ ಬಾಯ್ಸ್ ಗೊತ್ತಲ್ಲ, ಕುಮಾರಸ್ವಾಮಿ ಗೌರ್ಮೆಂಟ್ ಬೀಳುತ್ತೆ ಯಾವಾಗ ಅಂದರೆ, ಒಂದಷ್ಟು ಜನ ಅವತ್ತಿನ JDSನ ರಾಜ್ಯಾಧ್ಯಕ್ಷ ಅಂತ ಎಚ್ ವಿಶ್ವನಾಥ್ ಇವತ್ತು ಮತ್ತೆ ಕುಮಾರಸ್ವಾಮಿ ಜೊತೆ ನಿಂತಾರೆ, ಅದು ಬೇರೆ ಪ್ರಶ್ನೆ. ಎಚ್ ವಿಶ್ವನಾಥ್ ಅವ್ರನ್ನ ಹಳ್ಳಿ ಅಕ್ಕಿ ಅಂತ ಕರೀತಾರೆ. ಅವ್ರನ್ನ ಗೊತ್ತರ ಹಳ್ಳಿ ಅಕ್ಕಿ. ಅವರೆಲ್ಲ ಬಾಂಬೆ ಬಾಯ್ಸ್ಗಳು ಮುಂಬೈಗೆ ಹೋಗ್ತಾರೆ. ಅಲ್ಲಿ ಈ ವಿಶ್ವನಾಥ್ ಅನ್ನೋ ಹಳ್ಳಿ ಅಕ್ಕಿ ಇನ್ನೊಂದು ಹೆಣ್ಣಕ್ಕಿಗೆ ಫೋನಲ್ಲಿ ಡಿಂಗ್ ಡಾಂಗ್ ಸಂಭಾಷಣೆಗಳು ನಡೀತಾ ಇರ್ತಾರೆ. ವಿಶ್ವನಾಥ್ ಅವರು ಯಾವುದೋ ಹೆಣ್ಣಕ್ಕಿಗೆ ಕಾಳ ಹಾಕ್ಕೊಂಡು ಡಿಂಗ್ ಡಾಂಗ್ ಸಂಭಾಷಣೆಗಳು ಮಾಡ್ತಾರೆ. ಆ ಡಿಂಗ್ ಡಾಂಗ್ ಸಂಭಾಷಣೆ ಪಬ್ಲಿಕ್ ಆಗಿಬಿಡುತ್ತೆ, ತಲೆ ಕೆಟ್ಟೋಗ್ಬಿಡುತ್ತೆ. ಅಲ್ಲೇ ನಮ್ಮ ಹೆಣ್ಣಕ್ಕಿ ಜೊತೆ ನಾನು ಆಡಿದಂಥ ಈ ಸರಸ ಸಲ್ಲಾಪಗಳು, ಮುದ್ದಣ್ಣ ಮನೋರಮೆಯ ರೀತಿಯಲ್ಲಿ ನಡೆದಂಥ ಸರಸ ಸಲ್ಲಾಪಗಳು ಹೆಂಗಪ್ಪ ಬಂತು ಹೊರಗಡೆಗೆ ಅಂತೇಳಿ ತಲೆ ಕೆಟ್ಟಾಗ ಅವಾಗ ಗೊತ್ತಾಗುತ್ತೆ ಇದು ಎಲ್ಲರದು ಫೋನ್ ಟ್ಯಾಪಿಂಗ್ ಆಗ್ತಾ ಇದ್ದಲ್ಲಿ, ಫೋನ್ ಟ್ಯಾಪಿಂಗ್ ನಡೀತಾ ಇದೆ ಅಂತ. ಅದು ಎಷ್ಟು ಅಪರಾಧ ಅಂದರೆ, ಕರ್ನಾಟಕದಲ್ಲಿ ಒಬ್ಬರು ಮುಖ್ಯಮಂತ್ರಿ ಪದವಿನ ಕಳ್ಕೋಬೇಕಾಗುತ್ತೆ. ನಿಮ್ಗೆ ನೆನಪಿರಲಿ, ರಾಮಕೃಷ್ಣ ಹೆಗಡೆ ಅವರು ಫೋನ್ ಟ್ಯಾಪಿಂಗ್ ಹಗರಣ ಅದು ಗೊತ್ತಾದ ಮೇಲೆ ಅವರು ಖುದ್ದು ವೀಲ್ ಚೇರಲ್ಲಿ ಬಂದು, ಆರೋಗ್ಯ ಸರಿಯಿಲ್ಲ, ವೀಲ್ ಚೇರಲ್ಲಿ ಬಂದು ರಾಜೀನಾಮೆ ಕೊಡ್ತಾರೆ. ಅಷ್ಟು ದೊಡ್ಡ ಹಗರಣ ಇದು. ಸರಿ, ವಿಶ್ವನಾಥ್ ಅವ್ರದ್ದು ಆ ಡಿಂಗ್ಡಾಂಗ್ ಸಂಭಾಷಣೆಗಳು ಎಲ್ಲ ಕಡೆ ಗೊತ್ತಾದ ಮೇಲೆ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಗೊತ್ತಾಗುತ್ತೆ. ನಂತರ ಸರ್ಕಾರ ಬೀಳುತ್ತೆ. ಸರ್ಕಾರ ಬಿದ್ದ ಮೇಲೆ ಅದನ್ನ CBIಗೆ ಒಪ್ಪಿಸ್ತಾರೆ. CBIಗೆ ಒಪ್ಪಿದ ಮೇಲೆ ಅವತ್ತಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ಅಲೋಕ್ ಕುಮಾರ್ ಅವ್ರನ್ನ CBI ತನಿಖೆ ಆಗುತ್ತೆ. ಹೇಳಿ, ಅಲೋಕ್ ಕುಮಾರ್ ಅವ್ರ ಮೇಲೆ CBI ತನಿಖೆ ಆಗುತ್ತೆ. ಎಲ್ಲ ಬಯಲಿ ಬರೋದು. ವಿಜಯೇಂದ್ರ ಅವರು ಒಂದು ಟ್ವೀಟ್ ಹಾಕ್ತಾರೆ. ವಿಜಯೇಂದ್ರ ಅವರು ಟ್ವೀಟ್ ಮಾಡ್ತಾರೆ, ಏನಂತ? ಕುಮಾರಸ್ವಾಮಿ ಅವರೇ, ನಿಮಗೆ ನಾಚಿಕೆ ಮಾನ ಮರಿದಿದೆಯಾ? ಚುಂಚನಗಿರಿ ಸ್ವಾಮೀಜಿಯವ್ರನ್ನ ಇಡೀ ದೇಶ ಹೊಂದಿಸುತ್ತೆ, ಗೌರವಿಸುತ್ತೆ, ದೇಶ ಗೌರವ ಅಂಥ ಒಬ್ಬ ಮಹಾಸ್ವಾಮೀಜಿಗಳ ನೀವು ಫೋನ್ ಟ್ಯಾಪಿಂಗ್ ಮಾಡಿರಲ್ಲ ಅಂತ ಹೇಳ್ಬಿಟ್ಟು ವಿಜಯೇಂದ್ರ ಅವರು ಟ್ವೀಟ್ ಮಾಡ್ತಾರೆ. ನೋಡಿ ಬೇಕಾದ್ರೆ ಇಲ್ಲಿ ಅವತ್ತಿನ ಕನ್ನಡಪ್ರಭ ಪೇಪರಲ್ಲಿ ಮುಖ್ಯ ಸುದ್ದಿಯಾಗಿ ಪ್ರಚಾರ ಆಗುತ್ತೆ. ಸುವರ್ಣ ಚಾನಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ. ಇಷ್ಟೆಲ್ಲ ಆಗುತ್ತೆ. ಆದರೆ ದುರಂತ ಇವತ್ತು ಎಲ್ಲ ನಾಚಿಗೆಟ್ಟವರು ಒಟ್ಟಿಗೆ ನಿಂತಿದ್ದಾರೆ. ವಿಜಯೇಂದ್ರ ಜೊತೆ ಕುಮಾರಸ್ವಾಮಿ ಅದೇನೋ ಆ ಡಿಂಗ್ಡಾಂಗ್ ಹಳ್ಳಿ ಅಕ್ಕಿ ಸ್ವಾಭಿಮಾನ ಅಂತ ಹೇಳೋ ಸುಮಲತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಫೋನ್ ಟ್ಯಾಪಿಂಗಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಒಬ್ಬರೇ ಅಲ್ಲ, ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಸರಿದೆ, ರಾಕಿಂಗ್ ಸ್ಟಾರ್ ಯಶ್ ಹೆಸರಿದೆ, ಮತ್ತು ಸ್ವಾಭಿಮಾನ ಅಂತ ಹೇಳೋ ಸುಮಲತ ಹೆಸರಿದೆ. ಸುಮಲತ ಅವ್ರ ಹೆಸರು ಸಹ ಈ ಫೋನ್ ಟ್ಯಾಪಿಂಗಲ್ಲಿದೆ. ಇದನ್ನು ಹೆಂಗೆ ಮಾಡ್ತಾರೆ ಅದನ್ನು ಬೇಕಾದ್ರೆ ಹೇಳ್ತೀನಿ. ಇದು ಯಾರಾದರೂ
ನನ್ನ ಮೇಲೆ ನನಗೆ ಅವಮಾನ ಆಗಿದೆ, ಈ ಥರ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ 3 ವರ್ಷ ಜೈಲು ಶಿಕ್ಷೆ, 2 ಕೋಟಿ ದಂಡ, ಇಲ್ಲ 2 ಆಗ್ಬಿಡ್ಬೋದು, ಹಿಂಗಿರುತ್ತೆ. ಆದರೆ ಮಾಡಲೇಬಾರದು ಅಂತಿದೆಯಾ? ಮಾಡ್ಬೋದು. ಅದಕ್ಕೊಂದು ಕಾನೂನು ಇದೆ, ರೀತಿ ನೀತಿ ಇದೆ. ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅದನ್ನು ಹೇಳ್ತೀನಿ ನಿಮಗೆ. ಒಂದು ಭಾರತೀಯ ಟೆಲಿಗ್ರಾಫಿಕ್ ಆ್ಯಕ್ಟ್ ಅಂತಿದೆ, ಅದರ ಅಡಿಯಲ್ಲಿದ್ದ ಮಾಡ್ಬೋದು. ಯಾರ್ಯಾರಿಗೆ ಮಾಡ್ತಾರೆ ಸ್ವಾಮಿ, ಯಾರ್ಯಾರು ಫೋನ್ ಟ್ಯಾಪಿಂಗ್ ಮಾಡ್ಬೋದು, ಅದು ಪ್ರೋಸೆಸ್, ಅದು ನಡೀತಾ ಇರುತ್ತೆ, ಅದು ನಡೀತಾನೆ ಇರುತ್ತೆ. ಯಾರ್ಯಾರು ಮಾಡ್ಬೋದು ಅಂದರೆ ನೋಡಿ ನಿಮ್ಗೆ ಹೇಳ್ತೀನಿ. ಈ ಸ್ಮಗ್ಲರ್ಗಳು ಮಾಡ್ಬೋದು. ಈ ಪೇಪರಲ್ಲಿ ಬೈದಿಬೇಕು ನೋಡಿ ಅದನ್ನ. ಸ್ಮಗ್ಲರ್ಗಳನ್ನ, ಉಗ್ರಗಾಮಿಗಳು, ಮತ್ತು ದೇಶದ ರಾಜ್ಯದ ಭದ್ರತೆಗೆ ಧಕ್ಕೆ ತರತಂಥವ್ರು, ನಮ್ಮ ಸೈನ್ಯದ ಮಾಹಿತಿಗಳನ್ನು ಬೇರೆ ರವಾನಿಸ್ತಾ ಇರತಕ್ಕಂಥವ್ರು, ಸಮಾಜದ ಸುರಕ್ಷತೆಗೆ ಭದ್ರತೆಗೆ ವಿಚಾರದಲ್ಲಿ ಈ ಥರ ಮಾಡ್ತಾ ಇರೋರು, ಇವ್ರನ್ನೆಲ್ಲ ಫೋನ್ ಟ್ಯಾಪಿಂಗ್ ಮಾಡ್ಬೋದು ಅಂತಿದೆ. ಸರಿನಾ? ಇವಾಗ ಏನು ಮಾಡಿದ್ರು ಇಲ್ಲಿ ಅಂದರೆ, ಇದೊಂದು ಹೇಳಿದ ಸಹಜ ಪ್ರಕ್ರಿಯೆ. ಇದೊಂದು ಲೀಸ್ಟ್ ಮಾಡ್ತಾರೆ ಆ ಫೋನ್ ನಂಬರ್ಗಳು. ನೋಡಿ ಹೇಳಿದ್ನಲ್ಲ, ಸ್ಮಗ್ಲರ್ಗಳು, ದೇಶದ್ರೋಹಿಗಳು, ಟೆರರಿಸ್ಟ್ಗಳು, ದೇಶದ ಇದೆಲ್ಲ ಈ ಗುಂಪಲ್ಲಿ ಬಲ್ಕ್ ಅಂದರೆ ಒಂದು ಗುಚ್ಛ ಫೋನ್ ನಂಬರ್. ಇದರಲ್ಲಿ ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿಗಳ ಫೋನ್ ನಂಬರು, ಯಶ್ದು, ದರ್ಶನ್ದು, ಸುಮಲತಾರದು. ನೋಡಿ, ಸ್ವಾಭಿಮಾನಂದ ಸುಮಲತಾ ಅವರೇ ಇವತ್ತು ಕಳ್ಳಕಾಕರ ಜೊತೆ ನಿಮ್ಮ ಹೆಸರು ಸೇರಿಸ್ತಾರೆ. ದುರಂತ, ಒಕ್ಕಲಿಗರ ಆರಾಧ್ಯ ದೈವ, ಪ್ರಬಲ ಸಮುದಾಯದ ಚುಂಚನಗಿರಿಯ ಸ್ವಾಮೀಜಿಯವರ ಹೆಸರು ಅಂತ ಇದ್ರ ಜೊತೆ ಸೇರಿಸಿದ್ದಾರೆ. ಅವಾಗ ಏನಾಗುತ್ತೆ, ಇಲ್ಲಿಂದ ಏನಾಗುತ್ತೆ, ಕಮಿಷನರ್ಗೆ ಹೋಗುತ್ತೆ. ಕಮಿಷನರ್ ಏನು ಮಾಡ್ತಾರೆ, ಇದನ್ನ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗುತ್ತೆ. ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗುತ್ತೆ. ಅವ್ರು ಸುಮ್ಮನೆ ಮಾಡಿ ಅಂತ ಹೇಳಂಗಿಲ್ಲ, ಅವ್ರು ರೈಟಿಂಗಲ್ಲಿ ಕೊಡಬೇಕು. ರೈಟಿಂಗಲ್ಲಿ ಅದನ್ನ ಕೊಡಬೇಕು, ಇದನ್ನ ಮಾಡಿ ಅಂತ ಹೇಳ್ಬಿಟ್ಟು. ಅವಾಗ ಏನಾಗುತ್ತೆ, ಮತ್ತೆ ರಿವರ್ಸ್ ಅಲ್ಲಿಂದ ವಾಪಸ್ ಬರುತ್ತೆ, ಕಮಿಷನರಿಗೆ ಬರುತ್ತೆ. ಕಮಿಷನರಿಂದ ಮತ್ತೆ ಎಲ್ಲಿ ಬರುತ್ತೆ ನಿಮಗೆ ಅಂದರೆ ಘಟಕ ಅಧಿಕಾರಿಗಳಿಗೆ ಬರುತ್ತೆ. ಘಟಕ ಅಧಿಕಾರಿಗಳು ಅದನ್ನೇನು ಮಾಡಬೇಕು, ಒಂದೊಂದೇ ಫೋನ್ ಪರಿಶೀಲನೆ ಮಾಡಬೇಕು, ಪರಾಮರ್ಶಿಸಬೇಕು. ಇದು ಯಾರು, ಸಮಾಜದಲ್ಲಿ ಎಂಥವ್ರು, ಕಳ್ಳರ, ಕಾಕ್ರ, ಗಣ್ಯ ವ್ಯಕ್ತಿಗಳು ಏನು ಅಂತೇಳಿ. ಆವಾಗ ಪರಿಶೀಲನೆ ಮಾಡುವಾಗ ಆಘಾತಕ್ಕೆ ಅದರುತ್ತೆ, ಹೌಹಾರು ಹೋಗ್ತಾರೆ ಅಧಿಕಾರಿಗಳು. ಯಾಕೆ ಅಂದರೆ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ನಂಬರ್ ಇರ್ತದ್ರಲ್ಲಿ. ಅವತ್ತು ಈ ಒಂದು ಹೇಳ್ತಾರೆ, ಪೊಲೀಸ್ ಆಯುಕ್ತರು, ಕ್ರೈಮ್ ಇದೆಯಲ್ಲ ಅಂದರೆ ಜಂಟಿ ಪೊಲೀಸ್ ಆಯುಕ್ತರು, ಅಪರಾಧ ವಿಭಾಗದ ಮುಖ್ಯಸ್ಥರಾಗಿ ಯಾರು ಇರ್ತಾರೆ, ಅಲೋಕ್ ಕುಮಾರ್ ಇರ್ತಾರೆ. ಅಲೋಕ್ ಕುಮಾರ್ ಸಾಹೇಬ್ರು ಇರ್ತಾರೆ. ಹೌಹಾರು ಹೋಗ್ತಾರೆ. ಅವ್ರು ಎದ್ನೋ ಬಿದ್ನೋ ಅಂತೇಳಿ ಮುಖ್ಯಮಂತ್ರಿ ಕುಮಾರಣ್ಣ ಹತ್ರ ಓಡೋಗ್ತಾರೆ. ಕುಮಾರಣ್ಣ ಹತ್ರ ಓಡೋಗಿ ಏನು ಹೇಳು, ಹಿಂದಿ ಮಿಶ್ರಿತ ಕನ್ನಡದಲ್ಲಿ ಏನು ಹೇಳಿರ್ಬೋದು ಹೇಳಿ, ಸ್ವಾಮಿ ಹೇಳಲೇಬೇಕಲ್ಲ. ಆದರೂ ಫೋನ್ ಟ್ಯಾಪಿಂಗ್ ಆಗಿದೆ ಅಂದರೆ ಕುಮಾರಣ್ಣ ಅನುಮತಿ ಕೊಟ್ಟಿರಬೇಕು. ಕೊಡದೆ ಹೆಂಗಾಗತ್ತಿದ್ದು ಅಲ್ವಾ? ನಿಮಗೆ ಮಠದ ಬಗ್ಗೆ, ಸಮುದಾಯದ ಬಗ್ಗೆ, ಸ್ವಾಮೀಜಿ ಬಗ್ಗೆ ಗೌರವ ಇದ್ದರೆ ಏನು ಮಾಡ್ತಿದ್ರು ನೀವು? ಅದಾದ ನಿಮ್ಮನ್ನು ಮೀಟ್ ಮಾಡಿದ ಮೇಲೆ ಆಯಿತು ಅಂದರೆ ಹೆಂಗೆ? ಅದಾದಮೇಲೆ ಎಷ್ಟೋ ಜನ ಎದುರ್ತಾರೆ ಸ್ವಾಮಿ. ಅಧಿಕಾರಿಗಳ ಸುಮ್ಮನೆ ಏನು ಮಾಡ್ಬಿಡಲ್ಲ, ಅವ್ರಿಗೂ ಭಯ ಶುರು ಆಗುತ್ತೆ. ಗಣ್ಯ ವ್ಯಕ್ತಿಗಳು ಮುಂದೆ ಏನೋ ಅವ್ರ ಬದುಕು ಎಲ್ಲ ಇರುತ್ತೆ. ನಿಮಗೆ ಆಡುಗೋಡಿಯಲ್ಲಿ ಅದು ಪ್ರೋಸೆಸ್ ನಡೆಯುತ್ತೆ. ಮಾಲ್ತೇಶ್ ಅಂತ, ಮಿರ್ಜಿ ಅಂತ ಅದು ಕೇಳಿಸ್ಕೊತಾ ಇರ್ತಾರೆ. ಎಲ್ಲರೂ ಹೌಹಾರು ಹೋಗ್ತಾರೆ, ತಡಬಡಾಶ ಹೋಗ್ಬಿಡ್ತಾರೆ. ಆದರೆ ADGPಗಳು 22 ಜನ ಇರ್ತಾರೆ. ಇವ್ರು 22ನೇವ್ರು. ಇವರು ಇದ್ದಕ್ಕಿದ್ದ ಈ ತೆಲುಗು ಸಿನಿಮಾ ಹೆಂಗೆ ಎಗರಿ ಬರ್ತಾವಲ್ಲ ಕಾರ್ಗಳು, ಆ ಥರ ಕುಮಾರಣ್ಣ 22ನೇವ್ರು ಇದ್ದಂಥ ಅಲೋಕ್ ಕುಮಾರ್ನ ಎತ್ಕೊಂಡು ಸ್ಟ್ರೈಟಾಗಿ ಕಮಿಷನರ್ ನೋಡ್ತಾರೆ. ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನಾಗಿ ಕುಮಾರಣ್ಣ ಮಾಡ್ತಾರೆ. ಗೊತ್ತಲ್ಲ, ಮಗನ ಚುನಾವಣೆ ಎಲ್ಲ ಮಾಡ್ತಾರೆ. ಫೋನ್ ಟ್ಯಾಪಿಂಗ್ ಆಗುತ್ತೆ. ಇದು CBIಲಿದೆ ಎಲ್ಲವೂ. ಆ ನಂತರ ಹೇಳಿದ ಯಡಿಯೂರಪ್ಪವ್ರ ಮಗ ವಿಜಯೇಂದ್ರ ಅವರು ಟ್ವೀಟ್ ಮಾಡ್ತಾರೆ. ಆ ಕುಮಾರಣ್ಣ ಹೇಳೋದು, ಕುಮಾರಣ್ಣನ ಟ್ವೀಟ್ ಇದೆ, ಕೇಳಿಸ್ಕೊಬಿಡಿ. ನನ್ನ ಅಧಿಕಾರಾವಧಿಯಲ್ಲಿ ಆದಿಚುಂಚನಗಿರಿ ಸ್ವಾಮೀಜಿಗಳ ಫೋನ್ ಟ್ಯಾಪಿಂಗ್ ನಡೆದಿತ್ತು ಎಂಬ ವರದಿಗಳು, ಅದಕ್ಕೆ ಸಂಬಂಧಿಸಿದಂತೆ ರಾಜಕೀಯ ನಾಯಕರ ಹೇಳಿಕೆಗಳು ನನ್ನ ಹೃದಯದಲ್ಲಿ ಸಹಿಸಲಾಗದ ನೋವುಂಟು ಮಾಡಿವೆ. ಎಲ್ಲಕ್ಕೂ ಮಿಗಿಲಾಗಿ ಸ್ವಾಮೀಜಿಗಳಲ್ಲಿ ಮೂಡಿರಬಹುದಾದ ಬೇಸರ ನನ್ನ ನೋವನ್ನು ಹೆಚ್ಚಿಸಿ ಅಂತೇಳಿ ಕುಮಾರಣ್ಣ ಮಾಡ್ತಾರೆ. ಆದರೆ ಇನ್ನೊಂದು ಹೇಳ್ತೀನಿ, ನಿರ್ಮಲಾನಂದನಾಥರು ನನಗೆ ನೈತಿಕ ಬಲವಾಗಿದ್ದರು. ತಮ್ಮ ಸಾಮಾಜಿಕ ಕಾರ್ಯಗಳ ನೆರಳಿನಲ್ಲಿ ನನಗೆ ಮಾರ್ಗದರ್ಶನ ಮಾಡಿದವರು. ನನಗಾಗಿ ಕಾಲಭೈರವನಲ್ಲಿ ಪ್ರಾರ್ಥಿಸಿದರು. ಅವರ ವಿಚಾರದಲ್ಲಿ ನಾನು ಅನುಮಾನದ ನಡೆ ಅನುಸರಿಸಲು ಸಾಧ್ಯವೇ? ಖಂಡಿತ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು CBI ಕೇಸ್ ನಡೀತಾ ಇರೋದು ನೋಡಿ. ನನಗೆ ಮಾರ್ಗದರ್ಶನ ಮಾಡಿದ್ರು, ನನಗೋಸ್ಕರ ಭೈರವನಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರಿಗೆ ಸ್ವಾಮಿ, ನಿಮ್ಮ ಅವಧಿಯಲ್ಲಿ ಹೆಂಗ್ ಫೋನ್ ಟ್ಯಾಪ್ ಆಯಿತು? ಅದು ಕಳ್ಳಕಾಕರ ಜೊತೆ ಸೇರಿಸಿ ಹೆಂಗ್ ಮಾಡಿದ್ರಿ?
ದಯವಿಟ್ಟು ಇವತ್ತಿನ ಚುನಾವಣೆ ಒಕ್ಕಲಿಗರ ಸಮುದಾಯ ನೀವೇ ಅದನ್ನ ತೀರ್ಮಾನ ತಗೋಬೇಕು. ಇದನ್ನ ವಿವರವಾಗಿ ಏನು ಹೇಳಬೇಕಾಗಿಲ್ಲ, ಹೇಳಿದ್ದೀನಿ. ಅದು ಹೆಂಗೆ ನಡೀತದೆ, ಹೆಂಗೆ ಮಾಡಿರೋಂತ ಎಲ್ಲ ಹೇಳಿದ್ದೀನಿ. ಈಗ ನೀವು ಹೇಳಿ, ಒಕ್ಕಲಿಗರ ಸಮುದಾಯ, ನಾನು ಅವತ್ತು ಹೇಳಿದ್ನಲ್ಲ, ದೇವೇಗೌಡರ ಕುಟುಂಬದಿಂದ ಜೀತ ಮುಕ್ತಿ ಆಗಬೇಕು ಅಂತ ನಾನು ಯಾಕೆ ಹೇಳಿದೆ? ಇಷ್ಟೆಲ್ಲ ಪಡ್ಕೊಂಡ ಸಮುದಾಯ ಕುಲಗುರುಗಳನ್ನು ಅಧಿಕಾರದ ಆಸೆಗೋಸ್ಕರ, ಅಧಿಕಾರದ ತೆವಲಿಗೋಸ್ಕರ ಬಿಟ್ಟಿಲ್ಲ. ಯಾರ್ಯಾರೆಲ್ಲ ಅವತ್ತು ಹೇಳಿದ್ರಲ್ಲ ಟ್ಯಾಪಿಂಗ್ ಆದರು, ಎಲ್ಲ ಕಳ್ಳರೋದು ಒಟ್ಟಿಗೆ ಸೇರಿದಾರಲ್ಲ, ಇದೆಲ್ಲ ದುರಂತ. ಅಧಿಕಾರದ ಆಸೆ ಇದಲ್ವಾ? ಏನು ಹೇಳ್ತೀರಾ? ಏನು ತೀರ್ಮಾನ ತಗೋತೀರಾ? ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.